ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಆರೋಗ್ಯ ಲಾಭ ಮತ್ತು ಶೂರತ್ವ ಪ್ರಾಪ್ತಿ ಫಲವನ್ನು ನೀಡುವ 99ನೆಯ ಶ್ಲೋಕಕ್ಕೆ ಸ್ವಾಗತ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. सरस्वत्या लक्ष्म्या विधिहरिसपत्नो विहरते रते पातिव्रत्यं शिथिलयति रम्येण वपुषा चिरञ्जीवन्नेव क्षपितपशुपाशौ व्यतिकरः परानन्दभीख्यं रसयति रसं त्वद्भजनवान्. ಹೇ ಮಾತೆ, ನಿನ್ನ ಭಕ್ತನು ವಿದ್ಯಾವಂತ, ಹಣವಂತ ಹಾಗೂ ರತಿಯೂ ಅಸೂಯೆ ಪಡುವಂತೆ ಸುಂದರಾಂಗನಾಗುತ್ತಾನೆ. ತನ್ನ ಅವಿದ್ಯೆ ಎಂಬ ಪಾಶವನ್ನು ಹರಿದುಕೊಂಡು ಚಿರಂಜೀವಿಯಾಗಿ ಪರಮಾನಂದದ ಸವಿಯನ್ನು ಉಣ್ಣುತ್ತಾನೆ. ಈ ಶ್ಲೋಕವನ್ನು ಜಪಿಸಿ ಇದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರೆ ಆಗ ಇನ್ನಷ್ಟು ಪರಿಣಾಮಕಾರಿಯಾಗಿ ಅರ್ಥಾನುಸಂಧಾನದೊಂದಿಗೆ ಜಪ ಮಾಡಬಹುದು. ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ತಾವು ಅದನ್ನು 10 ಬಾರಿ ಕೇಳುವ ಮೂಲಕ ಚೆನ್ನಾಗಿ ಅರ್ಥವನ್ನು ಮನದಟ್ಟು ಮಾಡಿಕೊಂಡು ಜಪ ಮಾಡುವಾಗ ಅರ್ಥಾನುಸಂಧಾನ ಮಾಡುತ್ತಾ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಜಪ ಮಾಡಿದರೆ ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಯಂತ್ರವನ್ನೊಮ್ಮೆ ಗಮನಿಸಿ. ತಲೆ ಕೆಳಗಾದ ತ್ರಿಕೋನಾಕೃತಿಯಲ್ಲಿದ್ದು ಕೇಂದ್ರದಲ್ಲಿ ಹ್ರೀಂ ಎಂಬ ಬೀಜಾಕ್ಷರವಿದೆ. ಯಂತ್ರದ 3 ಮೂಲೆಗಳಲ್ಲೂ 3 ತ್ರಿಶೂಲಗಳನ್ನು ಕೊಟ್ಟಿದ್ದು, ತ್ರಿಶೂಲಗಳು ವಿಭಿನ್ನ ದಿಕ್ಕಿನಲ್ಲಿ ಮುಖ ಮಾಡಿರುವಂತಿದೆ. ಈ ಯಂತ್ರದಲ್ಲಿ ಬೀಜಾಕ್ಷರ ಹ್ರೀಂ ಆಗಿದೆ. ಯಂತ್ರವನ್ನು ಬಂಗಾರದ ತಗಡಿನಲ್ಲಿ ಬರೆದು ಪೂಜಿಸಬೇಕು. ಪೂಜೆಯ ಅವಧಿ 16 ದಿನಗಳು. ಜಪ ಸಂಖ್ಯೆ ಪ್ರತಿನಿತ್ಯವೂ 1000 ಬಾರಿ. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿರಬೇಕು. ಪೂಜೆಯ ಅವಧಿ 16 ದಿನಗಳು. ಪ್ರತಿನಿತ್ಯವೂ 1000 ಬಾರಿ ಜಪ ಮಾಡಬೇಕು. ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು, ಕರನ್ಯಾಸ, ಅಂಗನ್ಯಾಸ, ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜೆಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತದೆ. ತಾವು ಅದನ್ನು ಬಳಸಿಕೊಂಡು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಪವನ್ನು ಮಾಡಬಹುದು. ಪೂಜೆಯ ಸಮಯದಲ್ಲಿ ನೈವೇದ್ಯವಾಗಿ ಉದ್ದಿನ ವಡೆ ಮತ್ತು ಜೇನುತುಪ್ಪ ಜೊತೆಯಲ್ಲಿ ತ್ರಿಮಧುರ ಅಂದರೆ ಬೆಲ್ಲ, ಬಾಳೆಹಣ್ಣು, ತೆಂಗಿನ ತುರಿ ಇವನ್ನು ನೈವೇದ್ಯಕ್ಕಾಗಿ ಬಳಸಬೇಕು. ಪೂಜೆಯ ನಂತರ ನೈವೇದ್ಯವನ್ನು ಅಂದರೆ ನೈವೇದ್ಯ ಮಾಡಿದ ಪದಾರ್ಥವನ್ನು ಫಲಾಪೇಕ್ಷಿತರು ಸೇವಿಸಬೇಕು. ಹಿರಿಯರು ಹಾಗೂ ದೇವಿ ಸಾಧಕರು ಈ ಪೂಜೆಗೆ ಫಲವಾಗಿ ಆರೋಗ್ಯ ಲಾಭ, ಸಕಲ ಸೌಖ್ಯ ಲಾಭ ಮತ್ತು ಶೂರತ್ವ ಸಿದ್ಧಿ ಎಂಬುದನ್ನು ಹೇಳಿದ್ದಾರೆ. ಫಲಾಪೇಕ್ಷೆ ಇರುವವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು, ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಅದನ್ನು 1-2 ಬಾರಿ ಕೇಳಿದಾಗ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಪವನ್ನು ಮಾಡಬಹುದು. ನಿಮ್ಮಲ್ಲಿರುವ ಶ್ರದ್ಧೆ, ನಂಬಿಕೆ, ತಾಯಿಯಲ್ಲಿರುವ ಆಳವಾದ ನಂಬಿಕೆಯೇ ನಿಮಗೆ ನಿಜವಾದ ಫಲವನ್ನು ಕೊಡುವುದು. ನಂಬಿಕೆ ಇರಲಿ, ಶ್ರದ್ಧೆ ಇರಲಿ, ಖಂಡಿತವಾಗಿಯೂ ಫಲ ಸಿದ್ಧವಾಗುತ್ತದೆ. ಆಲ್ ದ ಬೆಸ್ಟ್. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.